ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಘವೇಂದ್ರ. ಈ ಪುಟಾಣಿ ವಿಡಿಯೋಗೆ ಆದರಿಗೆ ಸ್ವಾಗತ. ಈ ದಿನ ಇಂಟರ್ನ್ಯಾಷನಲ್ ಯೋಗ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ. ನಿಮಗೂ ಮತ್ತು ನಿಮ್ಮ ಕುಟುಂಬದವ್ರಿಗೂ, ನಿಮ್ಮ ಸ್ನೇಹಿತರಿಗೂ ಎಲ್ಲರಿಗೂ ಕುಟುಂಬದ ಸಮೇತವಾಗಿ ಯೋಗ ದಿನಾಚರಣೆಯ ಶುಭಾಶಯಗಳು. ಹಾಗೆ ಈ ದಿನ ಯೋಗಾಸನ ಮಾಡೋದ್ರಿಂದ ತುಂಬ ಒಳ್ಳೆಯದು, ಆರೋಗ್ಯ ಚೆನ್ನಾಗಿರುತ್ತೆ ಸ್ನೇಹಿತರೆ. ಮತ್ತು ಈ ದಿನ ಭಾಳ ವಿಶೇಷವಾಗಿ ಯೋಗ ಅನ್ನೋದು, ಜ್ಞಾನ ಅನ್ನೋದು ಒಂದು ಹುಟ್ಟಿನಿಂದಲೇ ಬರ್ತೈತೆ. ಬಂದಿಲ್ಲ ಅಂದರೂ ನಾವು ಕೂಡ ಸ್ವಲ್ಪ ಬುದ್ಧಿವಂತರಾದ ಮೇಲೆ ಒಂದು 15-20 ವರ್ಷ ಆದಮೇಲೆ ದಿನನಿತ್ಯ ಯೋಗ ಮಾಡೋದ್ರಿಂದ 10-15 ನಿಮಿಷ ಆದರೂ ಯೋಗ ಮಾಡೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಮತ್ತು ಹೆಲ್ದಿಯಾಗಿರುತ್ತೆ. ಮನಸ್ಸು ಮತ್ತು ವ್ಯಾಯಾಮಾಚ ಎಲ್ಲ ಚೆನ್ನಾಗಿರುತ್ತೆ ಸ್ನೇಹಿತರೆ. ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಯೋಗ ಅನ್ನೋದು. ಯೋಗಾಸನ ಮಾಡೋದ್ರಿಂದ ಮತ್ತು ಮನಸ್ಸಿಗೆ ಶುದ್ಧಿಯಾಗಿರ್ತದೆ. ಆವತ್ತು ನಾವು ಏನೇ ಕೆಲಸ ಕಾರ್ಯಗಳು ಮಾಡಬೇಕಂದ್ರೂ ಶ್ರದ್ಧೆಯಿಂದ ಮಾಡ್ತೀವಿ. ಅದಕ್ಕೆ ಈ ದಿನ ಯೋಗ ದಿನಾಚರಣೆಯನ್ನು ಆಚರಿಸ್ತಾರೆ. ಇಡೀ ಇಂಟರ್ನ್ಯಾಷನಲ್ ಅಂದರೆ ವಿಶ್ವದ ಯೋಗ ದಿನಾಚರಣೆ ಎಂದು ಆಚರಿಸ್ತಾರೆ. ಇದನ್ನು ಎಲ್ಲರೂ ಮಾಡ್ತಾಯಿದ್ದಾರೆ, ಎಲ್ಲರೂ ಕೂಡ ಮಾಡ್ತಾಯಿದ್ದಾರೆ, ನಾವು ಕೂಡ ಮಾಡ್ಕೊಂಡಿದ್ದೀವಿ. ಹಾಗೆ ಸ್ನೇಹಿತರೆ, ಇವತ್ತೊಂದು ಈ ದಿನ ಕೂಡ ಬಹಳ ವಿಶೇಷವಾದ ದಿನ. ಇವತ್ತು ಭಾಳ ಅಪರೂಪವಾದ, ನಿಮ್ಮೆಲ್ಲರವಾದ ಹಗಲಿರುವುದು. ಅಂದರೆ ಈ ಪ್ರಪಂಚದಲ್ಲಿ ಎಲ್ಲರೂ ಹುಟ್ಟಿನಿಂದಲೂ ಹುಟ್ಟು ಬೆಳಕೊಂಡು ಇರಬೇಕು ಅಂದರೆ ಪ್ರತಿಯೊಬ್ಬರ ತಂದೆಯ ಆಶ್ರಯ ಬೇಕು. ತಂದೆಯ ಆಶ್ರಯದಿಂದ ಬೆಳ್ಕೊಬೇಕು ಮತ್ತು ತಂದೆಯ ಜೀವನ ಕಷ್ಟ ಸುಖಗಳಿಂದ ಭಾಗಿಯಾಗಿರ್ತಾರೆ. ನಾವು ಹೆಂಗೆ ಬೆಳಿತೀವಿ, ಈ ಥರ ಉಟ್ಕೊತೀವಿ ಅನ್ನೋದನ್ನು ಕೂಡ ಒಂದು ಅಮೂಲ್ಯವಾದ ಒಂದು ಜೀವನಕ್ಕೆ ಬೇಕಾಗಿರುವುದು ಒಂದು ತಂದೆಯ ಆಶ್ರಯ. ಮೊದಲಿಗೆ ತಂದೆಯ ಆಶ್ರಯ, ಎರಡನೇದಾಗಿ ತಾಯಿ ಆಶ್ರಯ, ಮೂರನೇದಾಗಿ ನಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿದಿರು, ನಾಲ್ಕನೇದಾಗಿ ನಮಗೆ ಹೆಣ್ಣು ಕೊಡುವ ಮಾವ. ಈ ದಿನ ನಮ್ಮ ಅತ್ತೆ ಮಾವರ ಮದುವೆ ದಿನದ ಶುಭಾಶಯಗಳು. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ನಮ್ಮ ಅತ್ತೆ ಮಾವದು. ಹಾಗೆ ಇವತ್ತು ಮುಖ್ಯವಾಗಿ ಫಾದರ್ಸ್ ಡೇ ಅಂದರೆ ಅಪ್ಪ ಅಮ್ಮನ ದಿನಾಚರಣೆ. ಮತ್ತು ಮುಖ್ಯವಾಗಿ ಅಪ್ಪನ ದಿನಾಚರಣೆ ಅಂದರೆ ಅಪ್ಪ ಪ್ರೀತಿಯಿಂದ ನಡೆಸಿರುವ ಬೆಳ್ಳು ಕಟ್ಟು ನಮ್ಮನ್ನು ಹುಟ್ಟಿ ಬೆಳೆಸಿರುವ ಅಪ್ಪಂದಿರ ದಿನಾಚರಣೆ, ಫಾದರ್ಸ್ ಡೇ. ಈ ದಿನ ಅಪ್ಪಂದಿರ ದಿನಾಚರಣೆ ಕೂಡ. ಈ ದಿನ ನಮ್ಮ ಅಪ್ಪಂದು ಕೂಡ ಬರ್ತ್ಡೇ ಕೂಡ. ಈ ದಿನ ನಮ್ಮಪ್ಪ ಡ್ಯಾಡಿ ಅಂದರೆ ಅಪ್ಪನ ಬರ್ತ್ಡೇ ಕೂಡ ಇವತ್ತು. ಈ ದಿನ ಬರ್ತ್ಡೇ ಕೂಡ ಆಚರಣೆ ಮಾಡಿದ್ವಿ. ಫಾದರ್ಸ್ ಡೇ ದಿನವೇ ನಮ್ಮಪ್ಪ ಹುಟ್ಟಿದ್ದಾರೆ. ತುಂಬ ಅದೃಷ್ಟವಂತರು ನಾವು. ಅದೃಷ್ಟವನ್ನೋದಕ್ಕಿಂತ ನೋಡಿ ಎಷ್ಟು ಪುಣ್ಯವಂತರು ನಾವು. ನಮ್ಮಪ್ಪನಿಗೆ ಈಗ 78 ವರ್ಷ ಆಗಿದೆ, ಆದರೂ ತುಂಬ ಹೆಲ್ದಿಯಾಗಿದ್ದಾರೆ, ಎಷ್ಟು ಆರೋಗ್ಯವಾಗಿದ್ದಾರೆ. ಅಂದರೆ ಅವರು ಯೋಗಾಸನ ಮಾಡೋಕ್ಕಿಂತ ಯೋಗದ ಥರ ಕೆಲಸ ಮಾಡ್ತಾರೆ ಸ್ನೇಹಿತರೆ. ಯೋಗದ ಥರ ಹಾರ್ಡ್ ವರ್ಕ್ ಕೆಲಸ ಮಾಡ್ತಾರೆ. ಅದಕ್ಕೆ ಒಂದು ಶುಗರು BP ಯಾವುದಿಲ್ಲ, ಆರೋಗ್ಯವಾಗಿದ್ದಾರೆ. ದೇವ್ರನ್ನ ಅವರು ಹಂಗೆ ಕೊಟ್ಟು ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ. ಹಾಗೆ ಒಂದು ಚೆನ್ನಾಗಿರಲಿ ಅಂತ ನಾನು ದೇವ್ರ ಹತ್ರ ಬೆಳ್ಕೊತೀನಿ. ಯಾಕಂದರೆ ನೋಡಿ, ಈಗಲೂ ಅಷ್ಟೇ ನಮ್ಮ ಅಪ್ಪವ್ರು ಎಷ್ಟು ಕೆಲಸ ಮಾಡ್ತಾರೆ ಗೊತ್ತಾ. ನಾವಂತೂ ಅಷ್ಟು ಕೆಲಸ ಮಾಡೋಕ್ಕಲ್ಲ, ಅಷ್ಟು ಕೆಲಸ ಮಾಡ್ತಾರೆ ಹಾರ್ಡ್ ವರ್ಕ್. ಅಂದರೆ ನಾವು ಯೋಗ ಮಾಡಿದ್ರೆ ಹಂಗೆ ಮನುಷ್ಯಾಚಾರ ಸ್ವಚ್ಛವಾಗಿರ್ತವೆ. ನಾವು ದಿನನಿತ್ಯ ಕೆಲಸ ಹೇಗೆ ಮಾಡ್ತೀವಿ ಹಾಗೆ ಹೇಗೂ ಥರನೇ ಕೆಲಸ ಮಾಡ್ತಾರೆ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಆ ಥರ ಈಗಲೂ ಜಸ್ಪಿಷ್ಟವಾಗಿದ್ದಾರೆ ಸ್ನೇಹಿತರೆ. ಈ ದಿನ ಹಾಗೆ ವಿಶೇಷವಾಗಿ ಸ್ನೇಹಿತರೆ, ನಾನು ಈ ವಿಡಿಯೋ ಮಾಡೋಕ್ಕಿಂತ ಉದ್ದೇಶವಾಗಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ಸ್ ಹಾಕಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಪಕ್ಕದಲ್ಲಿ ಒಂದು ಬೆಲ್ಲೈಕ್ ಬಟನ್ ಒತ್ತಿರಿ. ಮತ್ತು ಈ ವಿಡಿಯೋನ ಆದಷ್ಟು ಫ್ರೆಂಡ್ಸ್ಗೆ, ಸ್ನೇಹಿತರಿಗೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತು ಮುಖ್ಯವಾಗಿ ಅಪ್ಪಂದಿರಿಗೂ ಮತ್ತು ಮಾವಂದಿರಿಗೂ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದನ್ನು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಆಮೇಲೆ ಅಪ್ಪ ನಮಗೆ ಹುಟ್ಟಿನಿಂದಲೂ ದೊಡ್ಡವರು. ಅಂದರೆ ಒಂದು ಕಾಲೇಜ್ಗೆ ಹೋಗಿ ನಾವು ಡಿಗ್ರಿ ಮುಗಿಸೋವರೆಗೂ, ಡಿಗ್ರಿ ಮುಗಿಸಿ ಮದುವೆ ಆಗೋವರೆಗೂ ಅಪ್ಪನ ಜವಾಬ್ದಾರಿ ಎಷ್ಟಿರುತ್ತೆ ಗೊತ್ತಾ ಸ್ನೇಹಿತರೆ. ತುಂಬ ಇರುತ್ತೆ ಸ್ನೇಹಿತರೆ. ನಾವು ಹುಟ್ಟಿದಷ್ಟನ್ನೇ ಬೆಳ್ಕೊಳೋಕ್ಕೆ ನಮಗೆ ಏನೋ ಹುಷಾರಿಲ್ಲ ಅಂದರೆ ಆ ಟೈಮ್ನಾಗೆ ಒಂದು ಗಾಡಿ ಇಲ್ಲ, ಬಸ್ ಇಲ್ಲ, ಸೈಕಲಲ್ಲಿ ಕರ್ಕೊಂಡೋಗಿ ಸೈಕಲಲ್ಲಿ ಬರೋರು ಎಷ್ಟು ಕಷ್ಟ ಬಿದ್ದಿದ್ದಾರೆ. ಮತ್ತು ನಮಗೇನಾದರೂ ಒಂದು ಬಟ್ಟೆ ಇಲ್ಲ ಅಂದರೆ, ನಮ್ಮ ಅಪ್ಪಂಗೆ ಬಟ್ಟೆ ಇಲ್ಲ ಅಂದರೂ ನಮಗೆ ಬಟ್ಟೆ ಕೊಡಿಸ್ತಾಯಿದ್ರು. ನನಗೆ ನೆನಪಿದ್ದೆ, ನಮ್ಮ ಅಪ್ಪನಿಗೆ ಬಟ್ಟೆ ಇಲ್ಲ ಅಂದರೂ ನನಗೆ ಒಂದು ಶರ್ಟ್ ಕೊಡಿಸಿದ್ದಾರೆ. ನನಗೆ ಮೊದಲೇ ಸಲ ಖುಷಿ ಆಯಿತು. ಶರ್ಟ್ಸ್ ಕೊಡಿಸಿದ್ದಾರೆ. ಮತ್ತು ನಮ್ಮ ಸ್ಕೂಲ್ಗೆ ಹೋಗೋವಾಗ, ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋದು. ಆ್ಯಕ್ಚುಲಿ ನಾವು 30 ವರ್ಷ ಮುಂಚೆ ಗೌರ್ಮೆಂಟ್ ಸ್ಕೂಲ್ಗೆ ಹೋಗೋವಾಗ, ಅವಾಗ ಪ್ರೈವೇಟ್ ಸ್ಕೂಲ್ ಇದ್ವು ಕಮ್ಮಿ. ಗೌರ್ಮೆಂಟ್ ಸ್ಕೂಲ್ಗೆ ಹೋಗೋವಾಗ ಅದು ಯೂನಿಫಾರ್ಮ್ ಕೊಡೋರು. ಆ ಯೂನಿಫಾರ್ಮು ಚಡ್ಡಿ ಎರ್ದೋದು ಅಂದ್ಬಿಟ್ಟು ಅದೇ ಥರ ಕಾಕಿ ಕಲರು ಚಡ್ಡಿ ಯೂನಿಫಾರ್ಮ್ನ ಹೊಲಿಸ್ಕೊಡೋರು ನಮ್ಮಪ್ಪ. ಅದೇ ನಮ್ಮಪ್ಪ. ಮೈ ಲವ್ ಯು ಅಪ್ಪ, ಐ ಲವ್ ಯು ಸೋ ಮಚ್ ಮೈ ಡ್ಯಾಡಿ. ಆಮೇಲೆ ನಮ್ಮಪ್ಪ ತುಂಬ ಕಷ್ಟ ಬಿದ್ದಿದ್ದಾರೆ, ಕಷ್ಟದಿಂದನೇ ಬೆಳ್ಕೊಂಬಂದಿದ್ದಾರೆ. ನಾವು ಕೂಡ ಕಷ್ಟದಿಂದ ಬರಬಾರ್ದು ನನ್ನ ಮಕ್ಕಳು ಅಂದ್ಬಿಟ್ಟು ಹಂಗೆ ಸ್ವಲ್ಪ ಓದಿಸಿ ಬೆಳೆಸಿದ್ದಾರೆ. ಮತ್ತು ಹಂಗೆ ಬುದ್ಧಿವಾದ ಹೇಳ್ಕೊತ ನಮ್ಮನ್ನು ಬೆಳೆಸ್ತಾ, ಕಾಲೇಜು ಸ್ಕೂಲ್ಗೆಲ್ಲ ಕಳಿಸ್ತಾ, ಹಾಗೆ ಒಂದು ಜವಾಬ್ದಾರಿ ಬರೋವರೆಗೂ ನಮ್ಮನ್ನು ನೋಡ್ಕೊಂಡಿದ್ದಾನೆ ಸ್ನೇಹಿತರೆ. ಆಮೇಲೆ ಜವಾಬ್ದಾರಿ ಬಂದ ಮೇಲೆ ನನ್ನ ಮಕ್ಕಳು ಚೆನ್ನಾಗಿರಲಿ ಅಂದ್ಬಿಟ್ಟು ವಾಸ್ತವವಾಗಿ ಮಾವನ ಅಂದರೆ ಒಳ್ಳೆಯ ಸಂಬಂಧ ನೋಡಿ ಮದುವೆ ಮಾಡಿ
ಅವರು ಚೆನ್ನಾಗಿರಲಿ. ನನಗೆ ಬರೋ ಸೊಸೆ ನನ್ನ ಮಗನೂ ಹೆಂಗೆ ನೋಡ್ಕೊತಾಳೆ ಅನ್ನೋದು ಆ ಆಸೆಯಿಂದನೇ ಮಗ ಸೊಸೆನೂ ಕೂಡ ನೋಡ್ಕೊಳ್ಳಿ ಅಂದ್ಬಿಟ್ಟು ಒಂದು ಆಶೀರ್ವಾದದಿಂದ ಅವರು ನಮ್ಮಪ್ಪ ಆಶೀರ್ವಾದದಿಂದನೇ ಮಾಡ್ತಾರೆ. ಮುಖ್ಯವಾಗಿ ಏನು ಗೊತ್ತಾ, ಅಪ್ಪಂದಿರೋ ಮುಖ್ಯವಾಗಿ ಅಪ್ಪ ಅನ್ನೋದಕ್ಕೆ ಅದಕ್ಕೆ ಅಪ್ಪ ಇಲ್ದಾರ ನಾವೇನೂ ಇಲ್ಲ ಸ್ನೇಹಿತರೆ. ಮನೆಯಲ್ಲಿ ಗಂಡು ಮಕ್ಕಳಿಲ್ಲ ಅಂದರೆ ಏನಿಲ್ಲ ಅಂತಾರಲ್ಲ, ಹಾಗೆ ಅಪ್ಪಂದಿರು ಮುಖ್ಯವಾಗಿ ಹಿರಿಯರು, ನಮ್ಮ ಅಪ್ಪಂದಿರು ಹಿರಿಯರು. ಮುಖ್ಯವಾಗಿ ಅವರು ಹಿರಿಯರು ಇಲ್ಲ ಅಂದರೆ ಮನೆಯಲ್ಲಿ ಏನೂ ಆಗಲ್ಲ ಸ್ನೇಹಿತರೆ. ಹಿರಿಯರಿಂದ ನಾವೆಲ್ಲ ಏನು ಬೇಕೋ ಮಾಡ್ಬೋದು. ಮುಖ್ಯವಾಗಿ ಅಪ್ಪಂದಿರ ದಿನಾಚರಣೆಯ ಶುಭಾಶಯಗಳು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. 100 ವರ್ಷ ಅಲ್ಲ, ಶತಮಾನ ವರ್ಷ ಆದರೂ ಅಪ್ಪಂದಿರ ದಿನಾಚರಣೆಯನ್ನು ಆಚರಿಸ್ತಾರನ್ನ ಅಂತ ಹೇಳ್ತಾ ಈ ವಿಡಿಯೋನ ನಿಮಗೆ ಮತ್ತು ನಿಮ್ಮ ಶೇರ್ ಮಾಡ್ತಾ ವಿಡಿಯೋನ ಕೊನೆ ಸ್ನೇಹಿತರೆ, ನಿಮಗೇನಾದರೂ ಈ ವಿಡಿಯೋ ನೋಡಿ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಮತ್ತು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ಸ್ ಹಾಕಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ದಿನ ಅಪ್ಪನ ದಿನಾಚರಣೆ ಶುಭಾಶಯಗಳು ಎಲ್ಲರಿಗೂ ಮತ್ತು ನಿಮ್ಮ ಕುಟುಂಬದವ್ರು. ಮತ್ತೆ ಸಿಗೋಣ.